ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಮಲಾಯಿ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮೂರೇ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಬೋದು. ಹಾಲು ಮತ್ತು ಡ್ರೈ ಫ್ರೂಟ್ಸ್ ಹಾಗೂ ಸಕ್ಕರೆ ಮೂರೇ ಉಪಯೋಗಿಸ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಮೌಲ್ಡ್ಸ್ ಇದ್ದರೆ ಅದರಲ್ಲಿ ಹಾಕಿ ಕೂಡ ಮಾಡ್ಕೊಬೋದು, ಇಲ್ಲ ಅಂದರೆ ಲೋಟದಲ್ಲಿ ಕೂಡ ಹಾಕಿ ನೀವು ಕುಲ್ಫಿನ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು 8ರಿಂದ 10 ಆಗುವಷ್ಟು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು 5 ಬಾದಾಮಿ ಕೂಡ ಹಾಕಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಏನು ನೆನೆಸಿದೀವೋ ಅದೇ ನೀರಲ್ಲಿ ಇದನ್ನು ಚೆನ್ನಾಗಿ ರುಬ್ಕೊಬೇಕು. ನೈಸಾಗಿ ಪೇಸ್ಟ್ ಆಗೋ ಥರ ರುಬ್ಕೊಬೇಕು. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ಇವಾಗ ನಾನು ಈ ಕಡೆ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಬೇಕು. ಹಾಲನ್ನು ನೀವು ಅರ್ಧ ಲೀಟರ್ ಹಾಲು ತಗೊಂಡ್ರೆ ಅದು 1/4 ಲೀಟರ್ ಹಾಲು ಆಗೋ ತನಕ ನೀವು ಕುದಿಸ್ಬೇಕು ಅದನ್ನು ಚೆನ್ನಾಗಿ. ಹಾಗಾಗಿ ನೀವು ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ಇದು ಕ್ವಾಂಟಿಟಿ ತಗೊಬೇಕಾಗುತ್ತೆ. ಅದಕ್ಕೆ ನಾನು ಒಂದು 2ರಿಂದ 3 ಚಮಚ ಆಗುವಷ್ಟು ಕೆನೆ ಸೇರಿಸ್ತಾ ಇದ್ದೀನಿ, ದಪ್ಪ ಕೆನೆ. ಅದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಇದು ಸ್ವಲ್ಪ ಕುದಿ ಬರ್ತಿದ್ದಂಗೆ ನಾವೇನು ನೆನೆಸಿಟ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿ, ಅದನ್ನು ಸೇರಿಸ್ಬೇಕಾಗುತ್ತೆ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಸ್ಬೇಕು. ಈ ಕನ್ಸಿಸ್ಟೆನ್ಸಿ ಇವಾಗ ಅರ್ಧ ಆಗಬೇಕು. ನೀವು 1 ಲೀಟ್ರ್ ತೊಗೊಂಡಿದ್ರೆ ಅರ್ಧ ಲೀಟ್ರು, ಅರ್ಧ ಲೀಟ್ರ್ ತೊಗೊಂಡ್ರೆ 1/4 ಲೀಟ್ರು, ಆ ಥರ ನೀವು ಎಷ್ಟು ತೊಗೊಂಡಿದ್ದೀರೋ ಕನ್ಸಿಸ್ಟೆನ್ಸಿ ಅದರ ಅರ್ಧ ಆಗೋಷ್ಟು ತನಕ ಕುದಿಸ್ಬೇಕು ಚೆನ್ನಾಗಿ. ಈ ಹಂತದಲ್ಲಿ ನಾನು ಇವಾಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಸಿಹಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಕಿದ್ದೀನಿ. ನೋಡಿ, ಇದು ಎಷ್ಟು ನೀರಾಗಿ ಇದೆ. ಇವಾಗ ಇದು ಗಟ್ಟಿಯಾಗೋ ಥರ ನಾವು ಕುದಿಸ್ಕೊಬೇಕು ಚೆನ್ನಾಗಿ. ನೋಡಿ, ಇದು 20ರಿಂದ 25 ನಿಮಿಷ ಆದಮೇಲೆ ಇಷ್ಟು ಗಟ್ಟಿಯಾಗಿದೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಮಲಾಯಿ ಕುಲ್ಫಿಗೆ. ಇಷ್ಟು ದಪ್ಪ ಅಂತೂ ಇರಲೇಬೇಕು. ಇನ್ನೂ ತೆಳ್ಳಗಿದ್ರೆ ಕುಲ್ಫಿ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇಷ್ಟು ದಪ್ಪ ಆಗಬೇಕಿದು. ಇದಕ್ಕೆ ನಾನು ಇವಾಗ 2 ಡ್ರಾಪ್ ಆಗೋಷ್ಟು ವೆನಿಲಾ ಎಸೆನ್ಸ್ ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಆಗಿದೆ. ಆಫ್ ಆದಮೇಲೆ 2 ಡ್ರಾಪ್ ಆಗೋಷ್ಟು ವೆನಿಲಾ ಎಸೆನ್ಸ್ ಅದು ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇವಾಗ ನೋಡಿ, ಇದು ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಅನಿಸುತ್ತೆ ನಿಮಗೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇಷ್ಟು ದಪ್ಪ ಇರಬೇಕು. ಇವಾಗ ನಾನು ಕುಲ್ಫಿ ಮೋಲ್ಡ್ಗೆ ಇದನ್ನು ಹಾಕ್ಕೊತೀನಿ. ಕುಲ್ಫಿ ಮೋಲ್ಡ್ ಇಲ್ಲ ಅಂದರೆ ನೀವು ಒಂದು ಟೀ ಅಥವಾ ಕಾಫಿ ಕುಡಿಯೋ ಕಪ್ ಇರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ಮಾಡ್ಕೊಬೋದು. ಈ ಥರ ಕುಲ್ಫಿ ಮೋಲ್ಡ್ಗೆ ಹಾಕ್ಬಿಟ್ಟು ಮೇಲಿಂದ ಅದಕ್ಕೆ ಸ್ಟಿಕ್ ಹಾಕಿದರೆ ಆಯಿತು ಅಷ್ಟೇ. ಹಾಗೆ ನೀವು ಫ್ರೀಝರಲ್ಲಿ ಇಡಬೇಕಾದ್ರೆ ಯಾವಾಗಲೂ ಈ ಥರ ಕವರ್ ಮಾಡಿ ಇಡಬೇಕು. ಇಲ್ಲಾಂದರೆ ಅದ್ರ ಮೇಲ್ಗಡೆ ಕೂಡ ನೀರು ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಯಾವುದೇ ಐಸ್ ಕ್ರೀಮ್ ಮಾಡಬೇಕಿದ್ರೂ ಮೇಲ್ಗಡೆ ಕವರ್ ಆಗೋ ಹಾಗೆ ನೋಡ್ಕೊಬೇಕು. ಅದಕ್ಕೆ ನಾನಿಲ್ಲಿ ಅಲ್ಯೂಮಿನಿಯಂ ಫೈಲ್ನ ಯೂಸ್ ಮಾಡಿಬಿಟ್ಟು ಕವರ್ ಮಾಡಿದ್ದೀನಿ. ಅದ್ರ ಮೇಲ್ಗಡೆ ಈ ಥರ ಸ್ಟಿಕ್ ಹಾಕಿದ್ದೀನಿ. ನೋಡಿ, ಈ ಥರ ಕವರ್ ಮಾಡಿಬಿಟ್ಟು ಈ ಥರ ಹಾಕಿ ನಾನಿವಾಗ ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ಓವರ್ನೈಟ್ ಇಡಬೇಕು, ಇಲ್ಲಾಂದರೆ ಒಂದು 8ರಿಂದ 10 ಗಂಟೆಗಳ ಕಾಲ ಅಂತೂ ಇಡಲೇಬೇಕಾಗುತ್ತೆ. ಅದಿಲ್ಲಾಂದರೆ ಗಟ್ಟಿ ಆಗೋದಿಲ್ಲ. ನಾನಿದು ಓವರ್ನೈಟ್ ಇಟ್ಟಿದ್ದೆ. ನೋಡಿ, ಇದು ಇವಾಗ ಆಗಿದೆ, ಕರೆಕ್ಟಾಗಿ ಗಟ್ಟಿಯಾಗಿದೆ. ಸ್ವಲ್ಪ ನೀರಲ್ಲಿ ಈ ಥರ ಅದ್ಬಿಟ್ಟು ತೆಗೆದ್ರೆ ಈಸಿಯಾಗಿ ಬರುತ್ತೆ. ಮಲಾಯಿ ಕುಲ್ಫಿ ತುಂಬ ಈಸಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಬೋದು. ಮಕ್ಕಳೆಲ್ಲ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿ ಕೂಡ ಮಾಡೋದಕ್ಕೆ. ಇದ್ರ ಮೇಲ್ಗಡೆ ನಿಮ್ಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಪಿಸ್ತಾನ ಈ ಥರ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಇದರಿಂದ ತುಂಬ ಇನ್ನೂ ರುಚಿ ಕೊಡುತ್ತೆ ಕುಲ್ಫಿಗೆ. ಮಲಾಯಿ ಕುಲ್ಫಿ ತುಂಬ ಈಸಿಯಾಗಿ ಮನೆಯಲ್ಲಿ ಹೀಗೆ ಮಾಡ್ಕೊಬೋದು. ನೀವೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕೂಡ ಇರುತ್ತೆ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ಹೊಸ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆರಾಮಾಗಿ ನೋಡ್ಕೊಬೋದು. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.